ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಬಹುಪದೋಕ್ತಿಗಳು ಅಧ್ಯಾಯದ ಮೇಲೆ. ನಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ 2023ಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಏನಂತ ನೋಡೋಣ. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಶೂನ್ಯತೆಗಳ ಮೊತ್ತ ಎಷ್ಟು? 4 ಇದೆ. ಶೂನ್ಯತೆಗಳ ಮೊತ್ತವನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿತೀವಿ. ಇದು 4 ಇದೆ. ಮತ್ತು ಗುಣಲಬ್ಧ ಅಂದರೆ ಆಲ್ಫಾ ಬೀಟಾ ಎಷ್ಟಿದೆ? 5 ಇದೆ. ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಅನ್ನು ಕೇಳಿದ್ದಾರೆ. ಈಗ ನಿಮಗೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ಮೊತ್ತ ಮತ್ತು ಗುಣಲಬ್ಧ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಒಂದು ಸೂತ್ರವನ್ನು ನೆನಪಿಟ್ಕೋಬೇಕು. ಅದ್ಯಾವುದು ಅಂದರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಏನು ಮಾಡಬೇಕು? ಆಲ್ಫಾ ಇಂಟು ಬೀಟಾ. ಸೊ ಇದನ್ನು ಅನುಸರಿಸಿದರೆ ಏನಾಗ್ಬಿಡ್ತದೆ ನೋಡಿ. x² ಹಾಗೇ ಇರಲಿ, ಆಲ್ಫಾ ಪ್ಲಸ್ ಬೀಟಾ 4 ಇದೆ, 4 ಗುಂಡ್ಲೆ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ 5 ಇದೆ, 5ಅನ್ನು ಹಾಕ್ರಿ. ಇದು ನಿಮಗೆ ಬೇಕಾಗಿರತಕ್ಕಂಥ ವರ್ಗ ಬಹುಪದೋಕ್ತಿ. x² ಮೈನಸ್ 4x ಪ್ಲಸ್ 5 ಎಲ್ಲಿದೆ ನೋಡಿರಿ? ಆಪ್ಷನ್ ಡಿ ನಲ್ಲಿ ಕಾಣಿಸ್ತಾ ಇದೆ. ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ ನಿಮಗೆ. ಇದರ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಕೇಳಿದ್ದಾರೆ. ಈ ಬಹುಪದೋಕ್ತಿಯ ಅತಿ ಹೆಚ್ಚಿನ ಘಾತ ಎಷ್ಟು ಅಂತ ಕಂಡು ಬರ್ತಾ ಇದೆ ನೋಡಿರಿ. 5x⁴ ಐತಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ ಈ ಒಂದು ಬಹುಪದೋಕ್ತಿಗೆ ಎಷ್ಟು ಅಂತಂದರೆ 4. ಅತಿ ಹೆಚ್ಚಿನ ಘಾತವನ್ನು ನೋಡಬೇಕು, ಅದು ನಮಗೆ ಡಿಗ್ರಿ ಆಗಿರ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನಿಮ್ಮ ದೀರ್ಘ ಭಾಗಾಕಾರದ ಮೇಲಿದೆ. ಒಂದು ಬಹುಪದೋಕ್ತಿ p(x) ಕೊಟ್ಟಿದ್ದಾರೆ, ಅದನ್ನು g(x)ನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನು ಬರಿಬೇಕಾಗಿದೆ. ಈಗ ಏನು ಮಾಡೋಣ? x³ ಮೈನಸ್ 3x² ಪ್ಲಸ್ 5x ಮೈನಸ್ 3 p(x) ಅನ್ನು ಬರ್ಕೊಂಡೆ ನಾನು. ಇದನ್ನು x² ಮೈನಸ್ 2ರಿಂದ ಭಾಗಿಸ್ಬೇಕಾಗಿದೆ. ಭಾಜಕವನ್ನು x² ಮೈನಸ್ 2 ಆಗಿ ತೊಗೊಳ್ರಿ. ಇಲ್ಲಿ x³ ಬರಬೇಕಂದ್ರೆ ಭಾಗಲಬ್ಧ x ತೊಗೋಬೇಕು. x ಇಂಟು x² ಏನಾಗುತ್ತೆ ನೋಡಿರಿ? x³ ಆಗುತ್ತೆ. ಮೈನಸ್ 2x ಸ್ವಲ್ಪ ಚಿಹ್ನೆಗಳನ್ನು ಚೇಂಜ್ ಮಾಡಿರಿ. ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು. ಪ್ಲಸ್ x³ ಮತ್ತು ಮೈನಸ್ x³ ಕ್ಯಾನ್ಸಲ್ ಆಯಿತು ನೋಡಿರಿ. ಮೈನಸ್ 3x² ಯಾವುದೇ ಇಲ್ಲಿ ಸಜಾತಿಯ ಪದ ಇಲ್ಲ, ಅದಕ್ಕೆ ಮೈನಸ್ 3x² ಹಂಗೆ ಬರೀರಿ. ಮತ್ತು ಈ 3 2 ವ್ಯತ್ಯಾಸ ತೊಗೊಳಕ್ಕೆ ಹೋದಿರಿ. ಇಲ್ಲಿದ ನೋಡಿ, 5x 2x ಒಂದದಾವು. 5x 2x ಟೋಟಲ್ ಎಷ್ಟಾಯ್ತು? 7x ಆಯ್ತು. ಸಜಾತಿಯ ಪದಗಳವು. ಮುಂದೆ ಮೈನಸ್ 3 ಐತಿ, ಮೈನಸ್ 3 ಇಳಿಸ್ಕೊರಿ. ಇನ್ನೇನು ಮಾಡಬೇಕು? ಮೈನಸ್ 3x² ಬರಬೇಕು. ಅಂದರೆ ಮೈನಸ್ 3ಅನ್ನು ಭಾಗಲಬ್ಧಾಗಿ ತೊಗೊರಿ. x² ಈಗಾಗಲೇ ಐತಿ. ಮೈನಸ್ 3 ಇಂಟು x² ಅಂದರೆ ಮೈನಸ್ 3x². ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಬರ್ತದೆ. ಈಗ ಏನು ಮಾಡಿರಿ? ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊರಿ. ಇದು ಮೈನಸ್ ಇದ್ದದ್ದು ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. ಇಷ್ಟೇ ಕೆಳಗಡೆ ಚೇಂಜ. ಇವೆರಡು ಕ್ಯಾನ್ಸಲ್ ಆದವು. ಪ್ಲಸ್ 3x² ಮತ್ತು ಮೈನಸ್ 3x² ಕ್ಯಾನ್ಸಲ್ ಮಾಡ್ತೀರಿ. ಉಳಿದೇನೀಗ 7x ಉಳಿತಿಲ್ಲಿ. ಇಲ್ಲಿ 7x ಬರೆಯೋಣ. ಮೈನಸ್ 6 ಮೈನಸ್ 3 ಅಂದ್ರೆ ಮೈನಸ್ 9 ಬರುತ್ತೆ ನೋಡಿರಿ. ಇದು ನಿಮ್ಗೆ ಏನಾಗ್ತದೆ? q(x) ಆಗ್ತದೆ. ಆಮೇಲೆ ಇದೇನಾಗ್ತದೆ ನಿಮ್ಗೆ? r(x) ಆಗ್ತದೆ. ಆದ್ದರಿಂದ ಭಾಗಲಬ್ಧ qx ಈಸ್ ಈಕ್ವಲ್ ಟು ಎಷ್ಟು ಅಂತಂದರೆ x ಮೈನಸ್ 3 ಮತ್ತು ಶೇಷ rx ಈಸ್ ಈಕ್ವಲ್ ಟು ಎಷ್ಟು ಅಂತಂದರೆ ಶೇಷ rx ಈಸ್ ಈಕ್ವಲ್ ಟು 7x ಮೈನಸ್ 9 ಬರ್ತದೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಕೆಲಸ, ನಿಮಗೆ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಹುಪದೋಕ್ತಿಯ ನಕ್ಷೆ ಇದೆ. ಶೂನ್ಯತೆಗಳನ್ನು ಹೇಳಬೇಕಾಗಿದೆ. ಈ x ಅಕ್ಷವನ್ನು ಎಷ್ಟು ಸ್ಥಳಗಳಲ್ಲಿ ಇದು ಕತ್ತರಿಸಿದೆ ನೋಡ್ರಿ. 1 2 ಆಮೇಲೆ ಇದು 3 ನಿರ್ದಿಷ್ಟ ಬಿಂದುಗಳಲ್ಲಿ ಕತ್ತರಿಸಿ ಹೋಗಿದೆ, ಛೇದಿಸ್ಕೊಂಡು ಹೋಗಿದೆ. ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಕೊಟ್ಟಿರ್ತಕ್ಕಂತಹ ಒಂದು ನಕ್ಷೆಗೆ px ಬಹುಪದೋಕ್ತಿಗೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 3 ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. 1 2 3. y ಅಕ್ಷ ಎಲ್ಲಿಯೂ ಛೇದಿಸಲಿ, ಎಷ್ಟು ಸಲ ಛೇದಿಸಲಿ ಅದನ್ನು ನೋಡಬಾರ್ದು. x ಅಕ್ಷವನ್ನು ಕೊಟ್ಟಿರತಕ್ಕಂತಹ ಬಹುಪದೋಕ್ತಿ ಎಲ್ಲೆಲ್ಲಿ ಛೇದಿಸೈತಿ ನೋಡಬೇಕು, ಎಷ್ಟು ಸಲ ಛೇದಿಸೈತಿ ನೋಡಬೇಕು. ಸರಿ, ಮುಂದಿನ ಒಂದು ಪ್ರಶ್ನೆ ಮತ್ತೆ ದೀರ್ಘ ಭಾಗಾಕಾರದ ಮೇಲೆ ಬಂದಿದೆ. px ಅನ್ನು gxನಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. x³ ಮೈನಸ್ 3x² ಪ್ಲಸ್ 3x ಮೈನಸ್ 5 ಅನ್ನು ಬರೆಯೋಣ. ಇದನ್ನು ಯಾವುದರಿಂದ ನಾವು ಭಾಗಿಸಬೇಕಾಗಿದೆ? x² ಮೈನಸ್ x ಪ್ಲಸ್ 1ರಿಂದ ಭಾಗಿಸಬೇಕಾಗಿದೆ. x² ಮೈನಸ್ x ಪ್ಲಸ್ 1ಅನ್ನು ಭಾಗಿಸ್ಕೊಳ್ಳೋಣ. ದಯವಿಟ್ಟು ಗಮನಿಸಬೇಕು. x ತೊಗೊಳ್ರಿ, ಭಾಗಲಬ್ಧ x ತೊಗೊಳ್ರಿ. x ಇಂಟು x² x³ ಮೈನಸ್ x ಇಂಟು x² ಪ್ಲಸ್ 1 ಇಂಟು x ಆಗ್ತದೆ. ಎಕ್ಸನ್ನು ಈ 3 ಪದಗಳಿಗೆ ಗುಣಿಸಿ ಇಲ್ಲಿ ಕೆಳಗಿಡೋದು ಅಷ್ಟೇ.
ಇಲ್ಲಿಗೆ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊರಿ. ಏನೇನು ಚಿಹ್ನೆ ಚೇಂಜ್ ಆಕ್ಕವು ನೋಡ್ರಿ. ಇದು ಮೈನಸ್ ಆಯ್ತು, ಮೈನಸ್ ಇದ್ದು ಪ್ಲಸ್ ಆಯ್ತು, ಇದು ಪ್ಲಸ್ ಇದ್ದ ಮೈನಸ್ ಆಯಿತು. ಈಗ ಸುಲಭೀಕರಣ ಮಾಡ್ಕೊಂಡ್ರೆ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಮೈನಸ್ 3x² ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡಿ ಕೆಳಗಿನ ಚಿಹ್ನೆಯನ್ನು ಹಿಡ್ಕೊಂಡು ಲೆಕ್ಕಾಚಾರ ಮಾಡಬೇಕು. 1x² ಮೈನಸ್ 3x², ಮೈನಸ್ 3 ಪ್ಲಸ್ 1 ಅಂದರೆ ಮೈನಸ್ 2x². ಆಮೇಲೆ ಪ್ಲಸ್ 3 ಮೈನಸ್ 1, 3ರಾಗ 1 ಹೋದರೆ 2 ಪ್ಲಸ್ 2x. ಮುಂದೆ ಏನಾಯ್ತು ನೋಡ್ರಿ, ಮೈನಸ್ 5 ಅದ. ಇನ್ನು ಮೈನಸ್ 2x², x² ಅದ, ಇಲ್ಲಿ ಮೈನಸ್ 2 ತಗೋರಿ. ಮೈನಸ್ 2 ಗುಂಡ್ಲೆ x² ಅಂದರೆ ಮೈನಸ್ 2x², ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಬರಿಬೇಕು. ಈಗೇನು ಮಾಡಿರಿ, ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊರಿ. ಇಲ್ಲಿ ಮೈನಸ್ ಐತ್ಲೆ ಇದನ್ನು ಚೇಂಜ್ ಮಾಡಿರಿ, ಇದನ್ನು ಪ್ಲಸ್ ಮಾಡಿರಿ. ಪ್ಲಸ್ ಇದ್ದದ್ದನ್ನು ಮೈನಸ್ ಮಾಡಿರಿ. ಇಲ್ಲಿ ಮೈನಸ್ ಐತ್ಲೆ ಇದನ್ನೇನು ಮಾಡಿರಿ, ಪ್ಲಸ್ ಮಾಡಿರಿ. ಈಗ ಏನಾಗ್ತದೆ ನೋಡಿರಿ, ಮೈನಸ್ 2x² ಮತ್ತು ಪ್ಲಸ್ 2x² ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಈ ಪ್ಲಸ್ 2x ಮತ್ತು ಮೈನಸ್ 2x ಕೂಡ ಕ್ಯಾನ್ಸಲ್ ಆಗ್ತದೆ. ಮೈನಸ್ 5 ಪ್ಲಸ್ 2 ಅಂದರೆ ಉಳಿತೈತೆ ಎಷ್ಟು ನಿಮ್ಗೆ, ಮೈನಸ್ 3 ಉಳಿತದೆ. ಮೈನಸ್ 5 ಪ್ಲಸ್ 2 ವ್ಯತ್ಯಾಸ ಮೈನಸ್ 3 ಆಗ್ತದೆ. ದೊಡ್ಡ ಅಂಕೆ ಚಿಹ್ನೆ ಇಡಬೇಕು, ವಿರುದ್ಧ ಚಿಹ್ನೆದವು ಕಳಿತೀರಿ. ಸರಿ, ನಿಮಗೆ ಈಗ ನಿಮಗೆ QX ಮತ್ತು RFX ಭಾಗಲಬ್ಧ QFX, ಇದು ನಿಮಗೆ ಭಾಗಲಬ್ಧ QX ಆಗುತ್ತೆ. ಆಮೇಲೆ ಇದೇನಾಗುತ್ತೆ ನಿಮಗೆ RX ಆಗುತ್ತೆ. ಆದ್ದರಿಂದ ನಮ್ಮ ತೀರ್ಮಾನ ಏನು ಅಂತಂದರೆ ಭಾಗಲಬ್ಧ ಏನದು, ಭಾಗಲಬ್ಧ QX ನ ಬೆಲೆ x ಮೈನಸ್ 2 ಮತ್ತು ಶೇಷ RX ನ ಬೆಲೆ ಎಷ್ಟು ಅಂತ ನೋಡೋದಾದರೆ ಇದು ಮೈನಸ್ 3 ಬಂದಿದೆ. ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸಹಜ ಪ್ರಶ್ನೆ, ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಕಾರದ ಪ್ರಶ್ನೆಯನ್ನು ಕೇಳಿದಾರ. ತಾವುಗಳೆಲ್ಲ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡು ಹಂತಗಳನ್ನು ಪ್ರಾಕ್ಟೀಸ್ ಮಾಡಿ ಈ ಒಂದು ಭಾಗಾಕಾರ ಪ್ರಕ್ರಿಯೆಯನ್ನು ಕರಗತ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆಗೆ ಸಾಗೋಣ. Px = x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕಾಗಿದೆ. ಸರಿ, ಮೊಟ್ಟ ಮೊದಲನೇ ಕೆಲಸ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ Px ಏನದಪ್ಪ ಅಂತಂದ್ರೆ x² - 2x - 8 ಇದೆ. ಈಗ ನಮಗೆ ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸ್ಕೋಬೇಕು. ಇಲ್ಲಿ 0 ಇಟ್ಕೊಡ್ರಿ, x² - 2x - 8 ಆಗ್ತದೆ. ಇದನ್ನೆಲ್ಲ ಈ ಕಡೆ ಬರ್ರಿ, x² - 2x - 8 = 0. ಈಗ ಮಧ್ಯಪದ ವಿಂಗಡಿಸ್ಕೋಬೇಕು. -8 × x² ಅಂದ್ರೆ -8x² ಅದು. -8x² ನಾವು ಹೆಂಗೆ ಹೊಡಿಬೋದು, 4 2 ಬರಿಬೋದು. 4 2 8 ಬರ್ತದಲ್ಲ, ಇಲ್ಲಿ x², ಇಲ್ಲಿ 4x ಮತ್ತು 2x ಬರ್ಕೊಳ್ಳೋಣ. ಮುಂದೆ -8 ಐತೆ = 0 ಇರಲಿ. ಇಲ್ಲಿ ಚಿಹ್ನೆಗಳನ್ನ ಹೆಂಗೆ ಹೊಂದಿಸ್ಕೋಬೇಕು ನೋಡಿರಿ. ಇಲ್ಲಿ -2 ಬರಬೇಕು, ಇಲ್ಲಿ ವ್ಯತ್ಯಾಸ ತೊಗೋಬೇಕು. 4 2 ವ್ಯತ್ಯಾಸನೇ 2 ಅಂದರೆ 1 ಪ್ಲಸ್ ತೊಗೋಬೇಕು, 1 ಮೈನಸ್ ತೊಗೋಬೇಕು. ಮೈನಸ್ ಯಾವ್ದು ತೊಗೋಬೇಕಂದ್ರೆ ಇಲ್ಲಿ ಮೈನಸ್ ದೊಡ್ಡ ಅಂಕಿಗೆ ಮೈನಸ್ ತೊಗೋಬೇಕು. ಇದು -4x ಇರಲಿ, ಇದು +2x ಇರಲಿ, ಅಂದ್ರೆ ಈ ಡಿಫ್ರೆನ್ಸ್ ನಿಮಗೆ -2x ಟ್ಯಾಲಿ ಆಗ್ತದೆ. ಈಗ x ಸಾಮಾನ್ಯ ತೆಗಿರಿ, x × x -4 ಪ್ಲಸ್ 2 ಸಾಮಾನ್ಯ ತೆಗಿರಿ, x -4 ಬರ್ತದೆ. = ಎಷ್ಟಾಯ್ತು, 0 ಆಯ್ತು. ಈಗ x -4 ಇಲ್ಲಿ ಐತಿ, ನೆಕ್ಸ್ಟ್ ಲಾಸ್ಟು ಐತಿ, x -4 ಪೂರ ಸಾಮಾನ್ಯ ತೆಗಿರಿ. x -4 ನೀವು ಸಾಮಾನ್ಯ ತೆಗೆದ್ರಪ್ಪ ಅಂದ್ರೆ ಇನ್ನೊಂದು ಬ್ರಾಕೆಟ್ನಾಗ ಏನು ಉಳಿತೈತಿ, x + 2 ಉಳಿತದೆ. x + 2 = 0. ಈಗ ಪ್ರತಿಯೊಂದನ್ನು 0ಗೆ ಸಮೀಕರಿಸ್ಕೋರಿ. x -4 = 0 ಅಥವಾ x + 2 = 0. ಅಂದರೆ ಇದರ ಅರ್ಥ x = 4 ಅಥವಾ x = ಎಷ್ಟು, -2 ಅಂತಕ್ಕಂಥದ್ದನ್ನು ನೋಡ್ತೇವೆ. ಅಂದ್ರೆ ಸಾಂಕೇತಿಕವಾಗಿ ನಾವು ಹಿಂಗೆ ಬರಿಬೇಕಲ್ಲ, ಇದನ್ನ α = 4 ಮತ್ತು β = ಎಷ್ಟು, ಇನ್ನೊಂದು ಶೂನ್ಯತೆ -2 ಅನ್ನೋದು ನೋಡ್ತೀವಿ. ಈಗ ಶೂನ್ಯತೆಗಳ ಒಂದು ಮೊತ್ತವನ್ನು ನಾವು ನೋಡೋದಾದರೆ ಶೂನ್ಯತೆಗಳ ಮೊತ್ತ = α + β. ಈ ಶೂನ್ಯತೆಗಳ ಮೊತ್ತ α + β ಬೆಲೆ ಎಷ್ಟಾಗ್ತದೆ ಅನ್ನೋದನ್ನು ನಾವು ನೋಡೋದಾದರೆ = 4 ಪ್ಲಸ್ ಬ್ರಾಕೆಟ್ -2. ಇದು ಎಷ್ಟು ಕೊಡ್ತದೆ ನಮಗೆ, ಶೂನ್ಯತೆಗಳ ಮೊತ್ತ 4 - 2 ಅಂದರೆ 2 ಕೊಡ್ತದೆ. ಇನ್ನು ಶೂನ್ಯತೆಗಳ ಒಂದು ಗುಣಲಬ್ಧ ಏನು ಬರ್ತದೆ, ಗುಣಲಬ್ಧವನ್ನು ನೋಡೋದಾದರೆ α × β. 4 ಮತ್ತು -2 ಗುಣಿಸ್ರಿ, ನಿಮ್ಗೆ ಉತ್ತರ ಎಷ್ಟು ಬರ್ತದೆ, -8 ಬರ್ತದೆ. ಈಗ ನಾವು ತಾಳೆ ನೋಡೋದೈತೆ. ಏನು ತಾಳೆ ನೋಡೋದು, ಈಗ ತಾಳೆ ನೋಡೋಣ. ಈಗ ಲಕ್ಷ ಕೊಡಬೇಕು. ಇಲ್ಲಿ ABC ಬೆಲೆಗಳನ್ನು ಬರ್ಕೊಳ್ಳೋಣ. ನೋಡಿರಿ, 1 -2 -8, x² ನ ಸಹಗುಣಕ, x ನ ಸಹಗುಣಕ ಸ್ಥಿರಾಂಕ. 1 - 2 -8, 1 - 2 ಮತ್ತು c ಎಷ್ಟು, -8.
ಶೂನ್ಯತೆಗಳ ಮೊತ್ತಕ್ಕೆ ಇರತಕ್ಕಂಥ ಸೂತ್ರ ಏನು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ದಟ್ ಈಸ್ -2 ಡಿವೈಡೆಡ್ ಬೈ ಎ. ಒಂದು ಮೈನಸ್ ಬಿ ಬೈ ಎ ಸೂತ್ರದಾಗ ಐತಿ. ಈಗಾಗಲೇ ಒಂದು ಮೈನಸ್ ಐತಿ, ಅದಕ್ಕೆ ಬ್ರ್ಯಾಕೆಟ್ ಹಾಕಿ -2 ಇಡ್ರಿ. ಮೈನಸ್ ಕ್ಯಾನ್ಸಲ್ ಆಗ್ತೈತಿ. 2 ಭಾಗಲೇ 1 ಅಂದರೆ 2 ಬರ್ತದೆ. ಇಲ್ಲಿ ನೋಡ್ರಿ, ಇದು ತಾಳೆ ಆತಿಲ್ಲ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂದಿತ್ತು ನೋಡ್ರಿ. ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ ಬಂದದಲ್ಲ, ಇಲ್ಲಿ ಆಲ್ಫಾ ಬೀಟಾ ಬಂದದ, ಇದಕ್ಕೆ ತಾಳೆ ಆಗ್ಬೇಕಲ್ಲ. ಇದು ಒಂದು ಸರಿ ಹೋತು. ಈಗ ಆಲ್ಫಾ ಬೀಟಾ ಈಕ್ವಲ್ ಟು ಸಿ ಅಪಾನ್ ಎ ನಿಮ್ಮ ಸೂತ್ರದ. ಸಿ ಅಂದರೆ ಎಷ್ಟದ ನೋಡ್ರಿ, ಸ್ಥಿರಾಂಕ -8 ಅದ. ಎ ಅಂದರೆ 1 ಅದ. -8 ಡಿವೈಡೆಡ್ ಬೈ 1. -8 ಡಿವೈಡ್ ಬೈ 1 ಎಷ್ಟು ಕೊಡ್ತದೆ ನಿಮ್ಗೆ? -8 ಕೊಡುತ್ತೆ. ಈ -8 ಈ -8ಗೆ ಟ್ಯಾಲಿ ಆಯಿತು. ಸರಿನಾ? ಇದೇ ನಮ್ಮ ತಾಳೆ. ಇಲ್ಲಿ 2 ಬಂದದ, ಇಲ್ಲಿ 2 ಬಂದದ, ಇಲ್ಲಿ -8 ಬಂದದ, ಆ -8 ಇಲ್ಲಿದೆ. ಸೊ ಇಷ್ಟು ತಾಳೆ ಅಂದು ಅದನ್ನಷ್ಟು ಬಿಡಿಸಿಟ್ರೆ ಸಾಕು. ಇಲ್ಲಿ ನಿಜವಾಗ್ಲೂ ನೀವೇನು ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧವನ್ನು ಪ್ರತ್ಯೇಕವಾಗಿ ಮಾಡಿಟ್ಟು ಸೂತ್ರದ ಮುಖಾಂತರ ಮಾಡಿ ತೋರಿಸಿದಾಗ ಅವೆರಡು ಬೆಲೆಗಳು ಒಂದೇ ಬರ್ತಾವೆ ಅಂತಕ್ಕಂಥದ್ದನ್ನು ನಾವು ಕನ್ಫರ್ಮೇಷನ್ ಮಾಡಬೇಕು. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ. ಏನು ಪ್ರಶ್ನೆ ಇದೆ ನೋಡ್ರಿ, ಭಾಳ ಸುಲಭ ಇದೆ. ಏಪ್ರಿಲ್ 2023ಗೆ ಬಂದಿರತಕ್ಕಂಥ ಪ್ರಶ್ನೆ. ನಕ್ಷೆ ಕೊಟ್ಟಿದ್ದಾರೆ, ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ. ನೋಡಿ ಎಷ್ಟು ಸಲ ಕಟ್ ಆಗೈತಿ ಇಲ್ಲಿ, 1 2 ಆಮೇಲೆ 3. ಶೂನ್ಯತೆಗಳ ಸಂಖ್ಯೆ ಈಕ್ವಲ್ ಟು ಎಷ್ಟು ಬರಿಬೇಕು ನಾವು? 3 ಬರಿಬೇಕು. ಈ 3 ಅಂತಕ್ಕಂಥದ್ದು ಎಲ್ಲೈತಿ ಅಂತ ನೋಡೋದಾದರೆ ಆಪ್ಷನ್ ಎ ನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಮುಂದಿನ ಒಂದು ಪ್ರಶ್ನೆ, ಮಹತ್ತಮ ಘಾತ, ಅತಿ ಹೆಚ್ಚಿನ ಘಾತ 3 4 2 1 0. ಇದರಲ್ಲಿ 4 ದೊಡ್ಡದಿದೆ. ಹಾಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ ಈಕ್ವಲ್ ಟು ಎಷ್ಟು ಅಂತಂದರೆ 4 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು px is equal to 3x³ plus x² plus 2x plus 5 ಅನ್ನು gx is equal to x² plus 2x plus 1ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 3x³ plus x² plus 2x plus 5 ಇದನ್ನು ಯಾವುದರಿಂದ ಭಾಗಿಸಬೇಕಾಗಿದೆ? x² plus 2x plus 1ರಿಂದ ಭಾಗಿಸಬೇಕಾಗಿದೆ. ಇಲ್ಲಿ ನಿಮಗೆ 3x³ ಬರಬೇಕಾಗಿದೆ. 3x³ ಈಗ x² ಐತಿ, 3 ಬರಬೇಕು, ಒಂದು x ತೊಗೋಬೇಕು. 3x ಇಂಟು x² ಅಂದರೆ 3x³. ಆಮೇಲೆ 3x ಇಂಟು 2x 3 2 6, x ಗುಣ್ಲೆ x ಅಂದರೆ 6x² ಆಯಿತು. ಆಮೇಲೆ 1 ಗುಣ್ಲೆ 3x ಅಂದರೆ 3x ಮಾತ್ರ ಆಗ್ತದೆ. ಈಗ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋರಿ. ಕೆಳಗಡೆ ಚಿಹ್ನೆಯನ್ನು ಚೇಂಜ್ ಮಾಡ್ಕೋತಿರಲ್ಲ, ಇದಕ್ಕೆ ತಕ್ಕಂಗೆ ನೀವು ಸಂಕಲನ ಕ್ರಿಯೆಯನ್ನು ವ್ಯವಕಲನ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಈಗ ಕಳಿಬೇಕಾಗ್ತದೆ, ಇವೆರಡು ಕ್ಯಾನ್ಸಲ್ ಆದವು, ಕಳೆಯಲಾಗಿ x² - 6x² ಅಂದರೆ -5x². ಆಮೇಲೆ 2 3 ಹೋದ್ರೆ 1, ಅದನ್ನೇನು ಬರೆಯೋಣ? 2 - 3 ಅಂದರೆ -x. 2 - 3 -x ಮುಂದೆ ಏನು ಬರೀಬೇಕು? +5 ಬರೀಬೇಕು. ಇನ್ನು -5x² ಬರಬೇಕು ನಮಗೆ. x² ಈಗಾಗಲೇ ಐತಿ ಅಂದರೆ ಭಾಗಲಬ್ಧ ಎಷ್ಟು ತೊಗೊಳ್ಳೋಣ? -5 ತೊಗೊಳ್ಳೋಣ. -5 ಗುಣ್ಲೆ x² ಅಂದರೆ -5x². -5 ಗುಣ್ಲೆ +2x ಅಂದರೆ -10x. ಆಮೇಲೆ ನೆಕ್ಸ್ಟ್ ಏನು ಬರಬೇಕು? ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 5 -5 ಅಂತಕ್ಕಂಥದ್ದನ್ನು ನೋಡ್ತೀವಿ. ಚಿಹ್ನೆಯನ್ನು ಚೇಂಜ್ ಮಾಡ್ಕೊರಿ. ಪ್ಲಸ್ ಆಯಿತು, ಇದು ಪ್ಲಸ್ ಆಯಿತು, ಇದು ಕೂಡ ಏನಂತ ಹೇಳ್ರಿ ಪ್ಲಸ್ ಆಯಿತು. ಈಗ -5x² + 5x² ಕ್ಯಾನ್ಸಲ್ ಆಯಿತು. 10xದೊಳಗೆ 1x ಕಳೆದ್ರೆ ಎಷ್ಟು? 9x ಬರ್ತದೆ. +5 ಅಂದರೆ ಎಷ್ಟು ಆಯ್ತು ನೋಡ್ರಿ? 10. 5 + 5 ಕೂಡಿಸಿದ್ರೆ ಟೋಟಲಿ ನಮಗೆ 10 ಕೊಡ್ತದೆ. ಈಗ ನಿಮಗೆ ಭಾಗಲಬ್ಧ ಎಷ್ಟು ಮತ್ತು ಶೇಷ ಎಷ್ಟು ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಇದೆ. ಆದ್ದರಿಂದ ನಿಮಗೆ ಭಾಗಲಬ್ಧ ಯಾವುದು? ಇದು ನಿಮಗೆ ಭಾಗಲಬ್ಧ ಆಗ್ತದೆ. ಆಮೇಲೆ ಇದು ಏನಾಗ್ತದೆ? ನಿಮ್ಗೆ ಶೇಷ ಆಗ್ತದೆ. ಆದ್ದರಿಂದ ಭಾಗಲಬ್ಧ ಈಸ್ ಈಕ್ವಲ್ ಟು ಭಾಗಲಬ್ಧ ಈಕ್ವಲ್ ಟು ಎಷ್ಟಪ್ಪ ಅಂತಂದರೆ 3x - 5 ಬರ್ತದೆ. ಶೇಷ ಏನು ಅಂತಕ್ಕಂಥದ್ದನ್ನು ನೋಡಿದರೆ ಈ ಒಂದು ಲೆಕ್ಕಾಚಾರಗಳಿಂದ ಕಂಡುಬರೋದು 9x + 10 ಬರ್ತದೆ. 9x + 10. ನೋಡ್ರಿ, ಇನ್ಮೇಲೆ ಇನ್ನೊಂದು ಆಂತರಿಕ ಆಯ್ಕೆಯ ಪ್ರಶ್ನೆ ಬಂದಿದೆ. ಏನದೆ ಅಂತಂದ್ರೆ ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ. px = ಏನಂತ ಇದೆ ಬಹುಪದೋಕ್ತಿ? ಅದು x² + 7x + 10 ಇದೆ. ಇದನ್ನು ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೂಡ ತಾಳೆ ನೋಡಬೇಕಾಗಿದೆ. ಈಗ ತಾನೇ ಹಿಂದೆ ಮಾಡಿದ್ದೀವಲ್ಲ, ಅದೇ ಥರನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಂದ್ರೆ ಇದನ್ನು 0ಗೆ ಸಮೀಕರಿಸ್ಕೋಬೇಕು. x² + 7x + 10 ಆಯಿತು. ಈಗ
ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಸೊನ್ನೆಗೆ ಸಮೀಕರಿಸ್ಕೊಂಡ್ರೆ ನೋಡಿರಿ 10x², ಮೊದಲನೇ ಪದ ಮತ್ತು ಕೊನೆ ಪದ ಗುಣಾಕಾರ ಮಾಡಿದರೆ 10x². 10x² ಹೊಡೆದ್ರೆ ಹಿಂಗೆ ಹೊಡಿಲಿಕ್ಕೆ ಸಾಧ್ಯ ಇತ್ತಲ್ಲ, 5x ಮತ್ತು 2x ಅಂತ ಹೊಡ್ಲಿಕ್ಕೆ ಬರೋ ಸಾಧ್ಯತೆ. 5x 2x 2 ಕೂಡಿಸಿದ್ರೆ ನಿಮ್ಗೆ 7x ಮಧ್ಯ ಪದಕ್ಕೆ ಟ್ಯಾಲಿ ಆಗ್ತದೆ. ಪ್ಲಸ್ 10 = ಎಷ್ಟು 0 ಆಗ್ತದೆ. ಈಗ ಏನು ಮಾಡಿರಿ, ಗುಂಪು ಮಾಡಿ ಅಪವರ್ತಿಸೋದು ಅಷ್ಟೇ ಐತಿ. ಮೊದಲನೇ ಗುಂಪಿನಾಗ ಇದು ಮೊದಲನೇ ಗುಂಪು, ನಿಮಗೆ ಇದು ಎರಡನೇ ಗುಂಪು. ಮೊದಲನೇ ಗುಂಪಿನಾಗ ಏನು ಸಾಮಾನ್ಯ ಐತಿ ಅಂದರೆ ಎಕ್ಸ್ ಸಾಮಾನ್ಯ ಐತಿ, x+5 ಬರಿತೀವಿ. ಇನ್ನು ಎರಡನೇ ಗುಂಪಿನಾಗ 2 ಸಾಮಾನ್ಯ ತೆಗೆದ್ರೆ x+5 ಉಳಿತದ, = ಎಷ್ಟು 0, = 0. ಸರಿ, ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ಕೊತೀನಿ. ಇನ್ನು ಏನು ಸಾಮಾನ್ಯ ತೆಗಿತೀರಿ ಇಲ್ಲಿ, x+5 ಸಾಮಾನ್ಯ ತೆಗೆದ್ರೆ x+2 ಉಳಿತದೆ. x+5 ಇಂಟು ಬ್ರಾಕೆಟ್ x+2 = 0. ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ನೀವು ಸಮೀಕರಿಸ್ಕೊಂಡ್ರಿಪ್ಪ ಅಂತಂದ್ರೆ x = ಎಷ್ಟು ಬರ್ತದೆ ನೋಡಿ, x+5 = 0 ಅಥವಾ x+2 = ಎಷ್ಟು 0. ಅಂದರೆ x -5 ಅಥವಾ x ಎಷ್ಟಾಯಿತು -2 ಆಯಿತು. ಹಾಗಾಗಿ ಅಲ್ಫಾ -5 ಮತ್ತು ಬೀಟಾ ಇನ್ನೊಂದು ಶೂನ್ಯತೆ ಎಷ್ಟು ಬಂತು, -2 ಬಂತು. ಈಗ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ನೋಡಿರಿ, ಶೂನ್ಯತೆಗಳ ಒಂದು ಮೊತ್ತ, ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ = -5 ಪ್ಲಸ್ ಬ್ರಾಕೆಟ್ -2. ಇವೆರಡನ್ನು ಕೂಡಿಸಿಬಿಟ್ರೆ ಎಷ್ಟು ಬರ್ತದೆ ನೋಡ್ರಿ, -7 ಬರ್ತದೆ. ಇನ್ನು ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋದಾದರೆ ಅದು ಅಲ್ಫಾ ಇಂಟು ಬೀಟಾ, ಇವುಗಳನ್ನ ನೇರವಾಗಿ ಗುಣಿಸ್ಕೊಂಡ್ಬಿಡ್ರಿ. -5 -2 ಗುಣಿಸಿದ್ರೆ ಎಷ್ಟು ಬರ್ತದೆ, 5 × 10 -× ಪ್ಲಸ್ ಆಗ್ತದೆ. 10 ಬರಿತೀವಿ. ಇನ್ನು ತಾಳೆ ನೋಡೋದೈತಿ, ಸೂತ್ರ ಹಾಕಿ ತಾಳೆಯನ್ನು ನೋಡೋದು. ಏನದು ತಾಳೆ ಸ್ವಲ್ಪ ನೋಡೋದಾದರೆ ಇಲ್ಲಿ ನೋಡ್ರಿ, 1 7 10 ಅದ, 1 7 10, 1 7 ಆಮೇಲೆ 10 ಏನಿದು A1 B7 ಆಮೇಲೆ C = ಎಷ್ಟು 10 ಅಂತಕ್ಕಂಥದ್ದು ನೋಡ್ತೀವಿ. ಈಗ ಅಲ್ಫಾ ಪ್ಲಸ್ ಬೀಟಾ = -b/a. ಇದು ನಿಮಗೆ ಸೂತ್ರ. -b ಅಂದರೆ ಎಷ್ಟು, -7 ಬಾಗ್ಲೆ a ಅಂದರೆ 1 ಇದೆ, ಅಂದರೆ ಉತ್ತರ ಎಷ್ಟು ಬಂತಿದ್ದು -7 ಬಂತು. ಈ -7 ಈ -7ಕ್ಕೆ ಟ್ಯಾಲಿ ಆಯಿತು. ನೋಡಿರಿ, ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ, ಈ ಅಲ್ಫಾ ಪ್ಲಸ್ ಬೀಟಾ ಎರಡು ಸೇಮ್ ಬಂದಲ್ಲ. ಇನ್ನು ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ = ಸೂತ್ರ ಏನದು ಅಂದರೆ C/A ಅದು. ಸಿದ ಬೆಲೆ ಎಷ್ಟಿದೆ ನೋಡ್ರಿ, ಇಲ್ಲಿ 10 ಇದೆ, ಅದಕ್ಕೆ ಎದಿಂದ ಭಾಗಿಸ್ತೀರಾ 1 ಇದೆ. 10/1 ಅಂದರೆ ಎಷ್ಟು ಬಂತು, 10 ಬಂತು. ಸೊ ಇದಿಷ್ಟು ನಿಮಗೆ ಏನು ಅಂತಂದರೆ ತಾಳೆ ಶೂನ್ಯತೆಗಳನ್ನ ಕಂಡುಹಿಡಿದ್ವಿ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದ್ವಿ. ಅದು ಸರಿ ಆಯಿತೋ ಇಲ್ಲ ಅಂತಕ್ಕಂಥದ್ದನ್ನು ಸೂತ್ರ ಹಾಕಿ ತಾಳೆನೂ ಕೂಡ ನೋಡಿದ್ವಿ. ಸರಿ ಇದೆ ಅನ್ನೋದು ನಮಗೆ ಕಂಡು ಬರ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಜೂನ್ 2023ಗೆ ಬಂದಿರತಕ್ಕಂತಹ ಒಂದು ಪ್ರಶ್ನೆಗಳು ನೋಡ್ರಿ. ಈ ಬಹುಪದೋಕ್ತಿಯ ಮಹತ್ತಮ ಘಾತ, ಅತಿ ಹೆಚ್ಚಿನ ಘಾತ 3 2 1 0 ಇದೆ. ಇದರಲ್ಲಿ ಅತಿ ಹೆಚ್ಚಿನ ಘಾತ ಎಷ್ಟಿದೆ, 3 ಇದೆ. 3 ನಿಮಗೆ ಎಲ್ಲಿ ಕಂಡು ಬರ್ತಾ ಇದೆ, ಆಪ್ಷನ್ ಎನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಘಾತ ಡಿಗ್ರಿ ಮಹತ್ತಮ ಘಾತ 3 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಇಲ್ಲಿ A1 B-5 ಆಮೇಲೆ C ಎಷ್ಟದ 6 ಅದ. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ = ಸೂತ್ರ ಏನಂದ್ರೆ -b/a. ಈ ಸೂತ್ರ ಹಾಕಿದ್ರೆ ಬಿದ ಬೆಲೆ -5, ಎದ ಬೆಲೆ ಎಷ್ಟಿದೆ 1 ಇದೆ. -(-+5) ಅಂದರೆ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ = ಎಷ್ಟು ಬಂತು 5 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡ್ರಿ, 13ನೇದು. ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅದನ್ನು px ಅನ್ನು gxನಿಂದ ಭಾಗಿಸೋದೈತಿ. ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನು ನಾವೇನು ಮಾಡಬೇಕಾಗಿದೆ, ಕಂಡುಹಿಡಿಬೇಕಾಗಿದೆ. ನೋಡ್ರಿ, x³ -3x² + 5x - 3 ತಗೊಳ್ಳೋಣ. ಇದನ್ನು x² - x + 1ರಿಂದ ಭಾಗಿಸಬೇಕಾಗಿದೆ. x² - x + 1ರಿಂದ ಭಾಗಿಸಿದರೆ ನೋಡ್ರಿ, x³ ಬರಬೇಕಂದ್ರೆ ಭಾಗಲಬ್ಧ x ತಗೋಬೇಕು. x × x² x³ x × -x -x² x × 1 + x
ಸೊ ವ್ಯತ್ಯಾಸ ತೊಗೊಂಡ್ರೆ ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು, ಇದೇನಾಯ್ತು ಮೈನಸ್ ಆಯಿತು. ಈಗ ಪ್ಲಸ್ ಎಕ್ಸ್ ಕ್ಯೂಬ್ ಮತ್ತು ಮೈನಸ್ ಎಕ್ಸ್ ಕ್ಯೂಬ್ ಹೊಡೆದು ಹಾಕ್ರಿ. 3x² ಪ್ಲಸ್ x² ಮೈನಸ್ 3x² ಪ್ಲಸ್ x² ಅಂದರೆ ಮೈನಸ್ 2x². 5x ಮೈನಸ್ x ಅಂದರೆ ಪ್ಲಸ್ 4x ಮೈನಸ್ ಎಷ್ಟಪ್ಪ ಅಂತಂದರೆ 3. ಈಗ ನಮಗೆ ಮೈನಸ್ 2x² ಬರಬೇಕು. ಮೊದಲನೇ ಪದವನ್ನು ಗಮನಿಸಬೇಕು. ಮೈನಸ್ 2x² ಬರಬೇಕಂದ್ರೆ ಭಾಗಲಬ್ಧ ಎಷ್ಟು ತೊಗೋಬೇಕು? ಮೈನಸ್ 2 ತೊಗೋಬೇಕು. ಮೈನಸ್ 2 ಗುಂಡ್ಲೆ x² ಅಂದರೆ ಮೈನಸ್ 2x². ಮೈನಸ್ ಇಂಟು ಮೈನಸ್ ಪ್ಲಸ್ 2x, ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ 2. ಸರಿ, ಈಗ ನಾವು ಏನು ಮಾಡಬೇಕು? ಮತ್ತೆ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋಬೇಕು. ಇದು ಪ್ಲಸ್ ಆಗ್ತದೆ, ಇದು ಮೈನಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. ಪ್ಲಸ್ ಮೈನಸ್ 2x² ಪ್ಲಸ್ 2x² ಹೊಡೆದು ಹಾಕೋರಿ. 4xದಾಗ 2x ಕಳೆದ್ರೆ ಎಷ್ಟು ಬರ್ತದೆ? 2x ಬರ್ತದೆ. ಆಮೇಲೆ ಮೈನಸ್ 3 ಪ್ಲಸ್ 2 ಅಂದರೆ ಎಷ್ಟು ಬಂತು? ಮೈನಸ್ 1 ಬಂತು. 2x ಮೈನಸ್ 1. ನಿಮಗೆ ಕೇಳಿದ್ದೇನಿತ್ತು? ಭಾಗಲಬ್ಧವನ್ನು ಕೇಳಿದ್ದಾರೆ. ಆದ್ದರಿಂದ ಭಾಗಲಬ್ಧ ಭಾಗಲಬ್ಧ ಏನದು? ಕ್ಯೂ ಆಫ್ ಎಕ್ಸ್. ಕ್ಯೂ ಎಕ್ಸನ ಬೆಲೆ ಎಷ್ಟು ಬರ್ತದೆ? ಎಕ್ಸ್ ಮೈನಸ್ 2. ಇದು ನಮಗೆ ಭಾಗಲಬ್ಧ ಎಕ್ಸ್ ಮೈನಸ್ 2. ಆಮೇಲೆ ಶೇಷ ಈ ಒಂದು ಭಾಗಾಕಾರ ಪ್ರಕ್ರಿಯೆಯಲ್ಲಿ ಶೇಷ RX = 2x ಮೈನಸ್ 1 ನಮಗೆ ಶೇಷ ಆಗಿದೆ. 2x ಮೈನಸ್ 1 ಅಂತಕ್ಕಂಥದ್ದನ್ನು ತಗೊಳ್ಳೋದು. ಇದಿಷ್ಟು ನಮಗೆ ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಸರಿ ಇದೆ ನಿಮಗೆ. ಏಪ್ರಿಲ್ 20 ಒಂದು ನಿಮಿಷ. ಸರಿ, ಇದಿಷ್ಟಾದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಮುಗೀತದ. ಮುಂದಿನ ಒಂದು ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ.